ಅರೆ ಅರೆ ತಮ್ಮ, ಓಂ ಶಾಂತಿ. ಯಾರದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದು ಅತಿ ಕಠಿಣವಾದ ಕಾಯಿಲೆಯಾಗಿದೆ. ಅಂತರ್ಮುಖಿಗಳಾಗಿ ಈ ಕಾಯಿಲೆಯನ್ನು ಪರಿಶೀಲನೆ ಮಾಡಿ ಮತ್ತು ಇದರಿಂದ ಮುಕ್ತರಾಗಬೇಕಂತೆ ತಮ್ಮ. ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಜಗತ್ತಿನಲ್ಲಿ ಎಲ್ಲವೂ ಇದೆ, ನೆಮ್ಮದಿ ಇಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿ ಇಲ್ವಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ನಾಮರೂಪದ ಕಾಯಿಲೆಯನ್ನ ಸಮಾಪ್ತಿ ಮಾಡಲು ಒಬ್ಬ ತಂದೆಯೊಂದಿಗೆ ಸತ್ಯವಾದ ಪ್ರೀತಿಯನ್ನ ಇಡಬೇಕು. ನೆನಪಿನ ಸಮಯದಲ್ಲಿ ಬುದ್ಧಿ ಅಲೆದಾಡುತ್ತಾ ದೇಹಗಳಲ್ಲಿ ಇದ್ದರೆ ದೇಹದಾರಿಗಳಲ್ಲಿ ಹೋಗುತ್ತಾ ಇದೆ ಎಂದರೆ ಸತ್ಯವಾದದ್ದು ತಂದೆಗೆ ತಿಳಿಸ್ಬೇಕು. ಸತ್ಯವನ್ನು ಹೇಳೋದ್ರಿಂದ ತಂದೆ ಕ್ಷಮಿಸ್ತಾರೆ. ಸರ್ಜನ್ ಬಳಿ ಕಾಯಿಲೆಯನ್ನು ಮುಚ್ಚಿಡಬಾರ್ದು. ತಂದೆಗೆ ಹೇಳೋದ್ರಿಂದ ಜಾಗೃತರಾಗ್ಬಿಡ್ತೀರಿ. ಬುದ್ಧಿಯು ಯಾರದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ತಂದೆಯೊಂದಿಗೆ ಬುದ್ಧಿಯನ್ನು ಜೋಡಿಸಲು ಸಾಧ್ಯವಿಲ್ಲ. ಅವರು ಸರ್ವಿಸ್ಗೆ ಬದಲಾಗಿ ಡಿಸ್ಸರ್ವಿಸ್ ಮಾಡ್ತಾರೆ. ತಂದೆಯ ನಿಂದನೆಯನ್ನು ಮಾಡಿಸ್ತಾರೆ. ಇಂತಹ ನಿಂದಕರು ಬಹಳ ಕಠಿಣ ಶಿಕ್ಷೆಗೆ ಭಾಗಿಗಳಾಗ್ತಾರೆ. ಓಂ ಶಾಂತಿ. ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ, ಪ್ರತಿಯೊಬ್ಬರಿಗೆ ತಂದೆಯಿಂದ ಆಸ್ತಿ ಸಿಗುತ್ತೆ, ಸಹೋದರನಿಂದ ಸಹೋದರಿಯರಿಂದ ಆಸ್ತಿ ಎಂದು ಸಿಗೋದಿಲ್ಲ. ಮತ್ತು ಸಹೋದರಿಯರು ಯಾರಾಗಿದ್ದಾರೆ ಅವರಿಗೆ ಪ್ರತಿಯೊಬ್ಬರ ಸ್ಥಿತಿಯು ಗೊತ್ತಾಗುವುದಿಲ್ಲ. ಎಲ್ಲ ಸಮಾಚಾರ ಬಾಬ್ ದಾದಾರವರ ಬಳಿ ಬರುತ್ತೆ. ಇದು ಪ್ರತ್ಯಕ್ಷವಾಗಿದೆ. ಇಲ್ಲಿ ಕುಳಿತುಕೊಳ್ಳುವವರು ಸಹ ಶಿವ ತಂದೆಯ ನೆನಪಿನಲ್ಲೇ ಇರಬಹುದು, ನಿಮ್ಮನ್ನು ನೋಡುವುದಿಲ್ಲ. ಏಕೆಂದರೆ ಅವರಿಗೂ ಸಹ ಯಾರ ಸ್ಥಿತಿಯ ಬಗ್ಗೆ ತಿಳಿದಿರುವುದಿಲ್ಲ. ಪ್ರತಿಯೊಬ್ಬರ ಸಮಾಚಾರವು ತಂದೆಯ ಬಳಿ ಬರುತ್ತದೆ. ತಂದೆಯು ಯಾವ ಮಕ್ಕಳು ಚೆನ್ನಾಗಿದ್ದಾರೆ, ಲೈನ್ ಸ್ಪಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತಾರೆ. ಕೆಲವರ ಬುದ್ಧಿಯು ಬೇರೆಲ್ಲಿಗೂ ಹೋಗುವುದಿಲ್ಲ. ಕೆಲವರ ಬುದ್ಧಿಯೋಗವು ಬೇರೆ ಕಡೆ ಹೋಗುತ್ತದೆ. ನಂತರ ಮುರುಳಿಯನ್ನು ಕೇಳುವ ಸಂದರ್ಭದಲ್ಲಿ ಪರಿವರ್ತನೆಯಾಗುತ್ತಾರೆ. ಆಗ ಅದು ನಮ್ಮ ತಪ್ಪೆಂದು ಅನುಭವ ಮಾಡುತ್ತಾರೆ. ಹೌದು, ನಮ್ಮ ವೃತ್ತಿ ಸರಿಯಾಗಿರಲಿಲ್ಲ. ಇದನ್ನು ಸರಿಪಡಿಸಿಕೊಳ್ಳಬೇಕೆಂದರೆ ಅಪವಿತ್ರತೆಯ ವೃತ್ತಿಯನ್ನು ಬಿಟ್ಟು ಬಿಡಬೇಕು. ಸಹೋದರನಿಗೆ ತಿಳಿಸಲು ಆಗುವುದಿಲ್ಲವೇ? ತಂದೆಯು ನೋಡುತ್ತಾರೆ ಇವರ ವೃತ್ತಿ ಹೇಗಿದೆ. ತಂದೆಗೆ ಮಾತ್ರ ತಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನು ಹೇಳುತ್ತಾರೆ. ಶಿವ ತಂದೆಗೆ ತಿಳಿಸಿದರೆ ಬ್ರಹ್ಮ ತಂದೆಯು ತಿಳಿದುಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ಹೇಳುವುದರಿಂದ ನೋಡುವುದರಿಂದ ತಿಳಿದುಕೊಳ್ಳುತ್ತಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ. 4 ಜನಕ್ಕೆ ಸಹಾಯ ಮಾಡುವ ಗುಣ ನಿನ್ನಲ್ಲಿದ್ದರೆ ನೀನು ಯಾವ ದೇವಾಲಯಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ದೇವರೇ ನಿನ್ನ ಹುಡುಕುತ್ತಾ ಮನೆಗೆ ಬರುವರು. ಅಣ್ಣ, ತಂದೆಗೆ ಹೇಳೋದ್ರಿಂದ ಹಗುರರಾಗಿ ಬಿಡ್ತೇವೆ. ಇಲ್ಲ ಅಂದರೆ ಆಂತರ್ಯದಲ್ಲಿ ಭಾರದಿಂದ ಇರುತ್ತೇವೆ. ತಂದೆಗೆ ಹೇಳೋದು ನಂತರ ಅದನ್ನು ಮಾಡೋದಿಲ್ಲ. ಭವಿಷ್ಯದಲ್ಲಿ ಎಚ್ಚರದಿಂದ ಇರುತ್ತಾರೆ. ಒಂದು ವೇಳೆ ಹೇಳದೇ ಇದ್ದರೆ ಅದು ವೃದ್ಧಿಯಾಗ್ತಾ ಹೋಗುತ್ತೆ. ತಂದೆ ತಿಳಿದಿದ್ದಾರೆ, ಇವರು ಒಳ್ಳೆಯ ಸೇವಾಧಾರಿಗಳಾಗಿದ್ದಾರೆ. ಇವರ ಕರ್ತವ್ಯ ಹೇಗಿರುತ್ತೆ, ಸೇವೆಯಲ್ಲಿ ಹೇಗಿರುತ್ತಾರೆ, ಯಾರೊಂದಿಗೆ ಸಿಕ್ಕಿಕೊಂಡಿಲ್ಲ ತಾನೇ. ಪ್ರತಿಯೊಬ್ಬರ ಜನ್ಮ ಪತ್ರಿಯನ್ನು ನೋಡಿ ಅವರನ್ನು ಪ್ರೀತಿ ಮಾಡ್ತಾರೆ. ಕೆಲವರಂತೂ ಬಹಳ ಒಳ್ಳೆಯ ಸೇವೆಯನ್ನು ಮಾಡುತ್ತಾ ಇರ್ತಾರೆ. ಎಂದಿಗೂ ಅವರ ಬುದ್ಧಿಯೋಗ ಬೇರೆ ಕಡೆ ಹೋಗೋದಿಲ್ಲ. ಮೊದಲು ಹೋಗುತ್ತಿರಬಹುದು, ಆದರೆ ಈಗ ಎಚ್ಚರದಿಂದ ಇರ್ತಾರೆ. ತಂದೆಗೆ ತಿಳಿಸ್ತಾರೆ, ನಾನು ಈಗ ಎಚ್ಚರಿಕೆಯಿಂದ ಇದ್ದೇನೆ. ಮೊದಲು ಬಹಳ ತಪ್ಪುಗಳನ್ನು ಮಾಡ್ತಿದ್ದೆ. ದೇಹಾಭಿಮಾನದಲ್ಲಿ ಬರುವುದರಿಂದ ತಪ್ಪಾಗುತ್ತೆ ಎಂದು ತಿಳಿದುಕೊಳ್ತಾರೆ. ಮತ್ತೆ ಪದವಿಯು ಭ್ರಷ್ಟವಾಗಿ ಬಿಡುತ್ತೆ. ನೀವು ಇಷ್ಟೊಂದು ತಿಳಿಸಿಕೊಟ್ಟರೂ ಕೆಲವರು ಆಸಕ್ತಿ ತೋರಿಸುತ್ತಾರೆ, ಮತ್ತೆ ಕೆಲವರು ತಮ್ಮದೇ ಮತವನ್ನು ಕೊಡುತ್ತಾರೆ. ಈ ಲಕ್ಷ್ಮೀನಾರಾಯಣರಿದ್ದಾಗ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇತ್ತು. ಪವಿತ್ರತೆಯೇ ಮುಖ್ಯ ಮಾತಾಗಿದೆ. ಸತ್ಯಯುಗದಲ್ಲಿ ದೇವತೆಗಳು ಪವಿತ್ರರಾಗಿದ್ದರೆಂದು ಮನುಷ್ಯರಿಗೆ ತಿಳಿದಿಲ್ಲ. ಅವರು ದೇವತೆಗಳಿಗೂ ಮಕ್ಕಳು ಜನ್ಮ ಪಡೆಯುತ್ತಾರೆ ಎಂದು ತಿಳಿಯುತ್ತಾರೆ. ಆದರೆ ಅಲ್ಲಿ ಯೋಗ ಬಲದಿಂದ ಹೇಗೆ ಜನ್ಮವಾಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಹೇಳುತ್ತಾರೆ, ಇಡೀ ಜೀವನವೆಲ್ಲ ಪವಿತ್ರವಾಗಿದ್ದರೆ ಮತ್ತೆ ಮಕ್ಕಳ ಜನ್ಮ ಹೇಗಾಗುತ್ತದೆ? ಆಗ ಅವರಿಗೆ ತಿಳಿಸಬೇಕು, ಈ ಜನ್ಮವು ಪವಿತ್ರವಾಗಿರುವುದರಿಂದ ಮತ್ತೆ 21 ಜನ್ಮಗಳು ಪವಿತ್ರವಾಗಿರುತ್ತಾರೆ. ಅರ್ಥಾತ್ ಶ್ರೀಮತದಂತೆ ನಾವು ನಿರ್ವಿಕಾರಿ ಪ್ರಪಂಚವನ್ನು
ಸ್ಥಾಪನೆ ಮಾಡುತ್ತಿದ್ದೇವೆ. ಇದು ತಂದೆಯ ಶ್ರೀಮತವಾಗಿದೆ. ಗಾಯನವು ಇದೇ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲಾಯಿತು. ಈಗ ಎಲ್ಲರೂ ಮನುಷ್ಯರಾಗಿದ್ದಾರೆ, ಮತ್ತೆ ಅವರೇ ದೇವತೆಯಾಗುತ್ತಾರಂತೆ. ತಮ್ಮ ನಿನ್ನಲ್ಲಿ ಈ 3 ಗುಣಗಳನ್ನು ನೋಡಿದವರನ್ನು ನಂಬು. ನಿನ್ನ ಕಿರುನಗೆಯ ಹಿಂದಿರುವ ದುಃಖ, ನಿನ್ನ ಕೋಪದ ಹಿಂದಿರುವ ಪ್ರೀತಿ, ನಿನ್ನ ಮೌನದ ಹಿಂದಿರುವ ಕಾರಣ. ಅಣ್ಣ, ಬಾಬಾ ಹೇಳ್ತಾರೆ, ಈ ಪುರುಷೋತ್ತಮ ಸಂಗಮ ಯುಗ ನೀವು ಮಕ್ಕಳ ಮಾತ್ರ ತಿಳಿದಿದ್ದೀರಿ. ಈಗ ನಾವು ಪ್ರಜಾಪಿತ ಬ್ರಹ್ಮನ ಸಂತಾನರು, ಬ್ರಾಹ್ಮಣರಾಗಿದ್ದೇವೆ. ತಂದೆಯು ನಮಗೆ ಓದಿಸುತ್ತಾರೆ, ಬ್ರಾಹ್ಮಣರಾಗದ ವಿನಃ ನಾವು ಹೇಗೆ ದೇವತೆಯಾಗುವುದು? ಈ ಬ್ರಹ್ಮರವರು ಸಹ ಸಂಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ನಂತರ ಅವರೇ ಮೊದಲನೇ ನಂಬರಿನಲ್ಲಿ ಜನ್ಮ ಪಡೆಯಬೇಕಾಗುತ್ತೆ. ತಂದೆಯು ಬಂದು ಪ್ರವೇಶ ಮಾಡ್ತಾರೆ. ತಮ್ಮನ್ನ ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ. ಇದೊಂದೇ ಮೂಲ ಮಾತಾಗಿದೆ. ದೇಹಾಭಿಮಾನದಲ್ಲಿ ಬರುವ ಕಾರಣ ಒಂದಲ್ಲ ಒಂದು ಕಡೆ ಸಿಕ್ಕಿ ಹಾಕಿಕೊಳ್ತಾರೆ. ಎಲ್ಲರೂ ದೇಹಿ ಅಭಿಮಾನಿಯಾಗಲು ಸಾಧ್ಯವಿಲ್ಲ. ನಾವು ಎಲ್ಲಿಯಾದರೂ ದೇಹಾಭಿಮಾನದಲ್ಲಿ ಬರುತ್ತೇವೆ ಎಂದು ನಮ್ಮನ್ನ ಸಂಪೂರ್ಣವಾಗಿ ಪರಿಶೀಲಿಸಿಕೊಳ್ಳಬೇಕು. ನಮ್ಮಿಂದ ಯಾವುದೇ ವಿಕರ್ಮವಾಗುವುದಿಲ್ಲವೇ, ನಿಯಮಕ್ಕೆ ವಿರುದ್ಧವಾಗಿ ಚಲನೆ ಇಲ್ಲವೇ ಎಂದು ನೋಡಿಕೊಳ್ಬೇಕು ಅಣ್ಣ. ನಾವು ನೋಡಿಕೊಳ್ಳಬೇಕು. ಇಡೀ ದಿನದಲ್ಲಿ ನಾನು ಆತ್ಮ, ನಿಯಮಕ್ಕೆ ವಿರುದ್ಧ ಕಾರ್ಯವನ್ನು ಮಾಡುವುದಿಲ್ಲವೇ? ಯಾವುದಾದರೂ ಇಂತಹ ಅಭ್ಯಾಸಗಳಿದ್ದರೆ ಬಿಟ್ಟು ಬಿಡಬೇಕು. ಆದರೆ ಮಾಯೆಯು ನಂತರವೂ 2-3ನೇ ದಿನದಲ್ಲಿ ತಪ್ಪು ಮಾಡಿಸುತ್ತದೆ. ಹೀಗೆ ಸೂಕ್ಷ್ಮ ಮಾತುಗಳು ನಡೆಯುತ್ತಿರುತ್ತದೆ. ಇದು ಗುಪ್ತ ಜ್ಞಾನವಾಗಿದೆ. ಮನುಷ್ಯರಿಗೇನು ಗೊತ್ತು? ನಾವು ನಮ್ಮ ಖರ್ಚಿನಿಂದ ನಮಗಾಗಿ ಎಲ್ಲವನ್ನು ಮಾಡುತ್ತೇವೆಂದು ನೀವು ತಿಳಿಸುತ್ತೀರಿ. ಅನ್ಯರ ಖರ್ಚಿನಿಂದ ಹೇಗೆ ಮಾಡುತ್ತೀರಿ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಬೇಡುವುದಕ್ಕಿಂತ ಸಾಯುವುದು ಲೇಸು. ಸಹಜವಾಗಿ ಸಿಗುವುದು ಹಾಲಿನ ಸಮಾನ, ಬೇಡಿ ತೆಗೆದುಕೊಳ್ಳುವುದು ನೀರಿನ ಸಮಾನ. ಬೇಡಿ ಯಾರಿಂದಲಾದರೂ ಪಡೆಯುತ್ತೀರಿ, ಆದರೆ ಅವರು ಬಲವಂತದಿಂದ ದುಃಖಿಗಳಾಗಿ ಕೊಡುತ್ತಾರೆಂದರೆ ಅದು ನೀರಿನ ಸಮಾನ. ಇನ್ನು ಅವರಿಂದ ಬಲವಂತವಾಗಿಯೇ ಪಡೆಯುತ್ತೀರೆಂದರೆ ರಕ್ತದ ಸಮಾನ. ಕೆಲವರು ಬಹಳ ತೊಂದರೆ ಕೊಡುತ್ತಾರೆ, ಸಾಲ ಮಾಡಿಸುತ್ತಾರೆ, ಅದು ರಕ್ತದ ಸಮಾನವಾಗಿ ಬಿಡುತ್ತದೆ. ಇಲ್ಲಿ ಸಾಲ ಪಡೆಯುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ತಮ್ಮ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಪ್ರೀತಿಸಬೇಡಿ, ನಾಳೆ ಅವರು ನಿಮ್ಮ ಶತ್ರುವೂ ಆಗಬಲ್ಲ. ಹಾಗೆ ಯಾರನ್ನು ಅತಿಯಾಗಿ ದ್ವೇಷಿಸಬೇಡಿ, ನಾಳೆ ಅವನು ನಿಮ್ಮ ಮಿತ್ರನೂ ಆಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತುವು ಇನ್ನೊಂದಿಲ್ಲ. ಅಣ್ಣ, ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ. ತಮ್ಮ ವೃತ್ತಿಯನ್ನು ಬಹಳ ಶುದ್ಧ ಪವಿತ್ರವನ್ನಾಗಿ ಮಾಡಿಕೊಳ್ಬೇಕು. ಕಾಯಿದೆ ವಿರುದ್ಧವಾಗಿ ಯಾವುದೇ ಉಲ್ಟಾ ಕರ್ಮವನ್ನು ಮಾಡಬಾರ್ದು. ಬಹಳ ಎಚ್ಚರಿಕೆಯಿಂದ ಇರಬೇಕು. ಬುದ್ಧಿಯು ಎಲ್ಲಿಯೂ ಸಿಕ್ಕಿ ಹಾಕಿಕೊಳ್ಬಾರ್ದು. ಸತ್ಯ ಪ್ರೀತಿಯನ್ನು ಒಬ್ಬ ತಂದೆಯಲ್ಲಿಯೇ ಇಡಬೇಕು. ಬಾಕಿ ಎಲ್ಲರಿಂದ ಅನಾಸಕ್ತ, ನಾಮ ಮಾತ್ರವೇ ಪ್ರೀತಿ ಇರಬೇಕು. ಆತ್ಮಾಭಿಮಾನಿ ಸ್ಥಿತಿಯನ್ನು ಈ ರೀತಿ ಮಾಡಿಕೊಳ್ಬೇಕು. ಶರೀರದಲ್ಲಿಯೂ ಸೆಳೆತ ಇರಬಾರ್ದು. ಲೇ ತಮ್ಮ, ಬಾಬಾ ಇವತ್ತು ವರದಾನದಲ್ಲಿ ಸ್ವರಾಜ್ಯದ ಸಂಸ್ಕಾರಗಳ ಮೂಲಕ ಭವಿಷ್ಯ ರಾಜ್ಯ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಅದೃಷ್ಟಶಾಲಿ ಆತ್ಮಭವ, ಬಹಳ ಕಾಲದ ರಾಜ್ಯ ಅಧಿಕಾರಿಯಾಗುವ ಸಂಸ್ಕಾರ ಬಹಳ ಕಾಲ ಭವಿಷ್ಯ ರಾಜ್ಯ ಅಧಿಕಾರಿಯನ್ನಾಗಿ ಮಾಡುತ್ತೆ. ಒಂದು ವೇಳೆ ಪದೇ ಪದೇ ವಶೀಭೂತರಾಗುವಿರಿ, ಅಧಿಕಾರಿಯಾಗುವ ಸಂಸ್ಕಾರ ಇಲ್ಲ ಎಂದಾಗ ರಾಜ್ಯ ಅಧಿಕಾರಿಗಳ ರಾಜ್ಯದಲ್ಲಿರುವಿರಿ, ರಾಜ್ಯ ಭಾಗ್ಯ ಪ್ರಾಪ್ತಿಯಾಗುವುದಿಲ್ಲ. ಆದ್ದರಿಂದ ಜ್ಞಾನದ ದರ್ಪಣದಲ್ಲಿ ನಿಮ್ಮ ಅದೃಷ್ಟದ ಮುಖವನ್ನು ನೋಡಿಕೊಳ್ಳಿ. ಬಹಳ ಸಮಯದ ಅಭ್ಯಾಸದ ಮೂಲಕ ತಮ್ಮ ವಿಶೇಷ ಸಹಯೋಗಿ ಕರ್ಮಚಾರಿ ಅಥವಾ ರಾಜ್ಯ ಕಾರೋಬಾರಿ ಜೊತೆಗಾರರನ್ನು ತಮ್ಮ ಅಧಿಕಾರದಿಂದ ನಡೆಸಿ ರಾಜ ಆಗಿ. ಆಗ ಹೇಳಲಾಗುವುದು, ಅದೃಷ್ಟಶಾಲಿ ಆತ್ಮ. ಪ್ರಕಾಶ ಕೊಡುವಂಥ ಸೇವೆ ಮಾಡಬೇಕಾದರೆ ಬೇಅದ್ದಿನ ವೈರಾಗ್ಯ ವೃತ್ತಿಯನ್ನು ಇಮರ್ಜ್ ಮಾಡಬೇಕಂತೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶಾಂತಿ.